ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಇಬ್ರಿಯರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ದ ಬುಕ್ ಆಫ್ ಹೀಬ್ರೂಸ್, ಚಾಪ್ಟರ್ 4, 4ನೇ ಅಧ್ಯಾಯ. ಇಬ್ರಿಯ 4ನೇ ಅಧ್ಯಾಯದಲ್ಲಿ ನಾವು ವಿಶ್ರಾಂತಿ ಜೀವನದ 14 ರಹಸ್ಯಗಳು, 14 ಸೀಕ್ರೆಟ್ಸ್ ಆಫ್ ರೆಸ್ಟ್ಫುಲ್ ಲೈಫ್. ಹೌದು, ವಿಶ್ವಾಸಿಯ ಜೀವನವನ್ನು ನಾವು ಪ್ರಾರಂಭಿಸ್ತೇವೆ, ಆದರೆ ಅವಿಶ್ರಾಂತರಾಗಿ ನಾವು ಇರೋದಕ್ಕೆ ಸಾಧ್ಯ. ನಿನ್ನೆ ದಿವಸ ಒಂದು ಘಟನೆ ಆ ರೀತಿಯಾಗಿ ಬಂದಾಗ ಸ್ವಲ್ಪ ಅಲ್ಲ, ಭಾಳನೇ ನನಗೆ ಅವಿಶ್ರಾಂತಿ ಬಂದ ಅನುಭವ ಆಯಿತು. ಆದುದರಿಂದ ನಮ್ಮ ವಿಶ್ರಾಂತಿಯನ್ನು ನಾವು ಬಿಟ್ಟು ಹೋಗದೆ, ಅಂದರೆ ದೇವರು ಕೊಟ್ಟಂಥ ವಿಶ್ರಾಂತಿಯಲ್ಲಿ ನಾವು ಇರುವಂತೆ, ನೆಲೆಸಿರುವಂತೆ ಅವಿಶ್ರಾಂತರಾಗದೆ ವಿಶ್ರಾಂತಿಯಲ್ಲಿ ಸಾಗುವವರಾಗಿ ನಾವು ಇರಬೇಕು. ಸರಿ, ಇಬ್ರಿಯ 4ನೇ ಅಧ್ಯಾಯದಿಂದ ನಾವು ವಿಶ್ರಾಂತಿಯ ಜೀವನದ 14 ರಹಸ್ಯಗಳಲ್ಲಿ ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ದೇವರಾತ್ಮ ನಮಗೆ ಸಹಾಯವನ್ನು ಮಾಡಲಿ. ಮೊದಲನೇದಾಗಿ ವಾಗ್ದಾನ. ಇಬ್ರಿಯ 4:1 ದೇವರ ವಿಶ್ರಾಂತಿಯಲ್ಲಿ ಸೇರುವೆವು ಎಂಬ ವಾಗ್ದಾನವು, ಪ್ರಾಮಿಸ್, ವಾಗ್ದಾನವು ಇನ್ನೂ ಉಳಿದಿರಲು. ಹಾಗಾದರೆ ವಿಶ್ರಾಂತಿಯಲ್ಲಿ ನಾವು ಸೇರ್ತೇವೆ ಎಂಬ ವಾಗ್ದಾನ ಇನ್ನೂ ಉಳಿದಿದೆಯಂತೆ. ಹಾಗಾದರೆ ನಾವು ಇನ್ನೂ ಆ ವಾಗ್ದಾನ ಉಳಿದಿರಲಾಗಿ ಅದನ್ನು ಯೂಸ್ ಮಾಡ್ಕೋಬೇಕು. ಗಾಳಿ ಇರುವಾಗಲೇ ಹಸನು ಮಾಡ್ಕೋವಂಥ ಗಾದೆ ಮಾತಿದೆಯಲ್ಲ, ಆ ರೀತಿಯಾಗಿ ನಾವು ವಾಗ್ದಾನ ಇರುವಾಗಲೇ ಅದನ್ನು ನಾವು ಸದುಪಯೋಗ ಮಾಡಿಕೊಳ್ಳಬೇಕು. ಸರಿ, ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯ 11:28 ಅದರಲ್ಲಿ ಸಾರ್ವತ್ರಿಕವಾದಂಥ ಒಂದು ಆಹ್ವಾನವನ್ನು, ಕರೆಯನ್ನು ನೀಡಿ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದು. ಅದೇ ರೀತಿಯಾಗಿ ದೇವರು ಕೂಡ ಈ ವಾಗ್ದಾನದ ವಿಷಯವಾಗಿ ಹೊಸ ಒಡಂಬಡಿಕೆಯ ಒಂದು ವಾಗ್ದಾನ ವಿಶ್ರಾಂತಿಗೆ ಸಂಬಂಧಪಟ್ಟು ನೀಡಿದ್ದಾರೆ. ಆ ಒಂದು ವಾಗ್ದಾನವನ್ನು ನಾವು ಹಕ್ಕು ಸ್ವೀಕರಿಸೋದ್ರ ಮುಖಾಂತರವಾಗಿ ವಿಶ್ರಾಂತಿಯ ಜೀವನಕ್ಕೆ ನಾವು ಸಾಕ್ತೇವೆ. ಇದು ಮೊದಲನೇ ರಹಸ್ಯ. ಎರಡನೇ ರಹಸ್ಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಿಂದ ನಾವು ವಿಶ್ರಾಂತಿ ಜೀವನದ 14 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. ಮೊದಲನೇದು ವಾಗ್ದಾನ, ಎರಡನೇದಾಗಿ ವಾರ್ನಿಂಗ್, ಎಚ್ಚರಿಕೆ. ಯಾಕೆಂತೇಳಿದ್ರೆ, ಅದೇ ಮೊದಲನೇ ವಚನದಲ್ಲಿ ನಿಮ್ಮಲ್ಲಿ ಯಾರಾದರೂ ಅದನ್ನು ಹೊಂದದೇ ಇರಬಾರದು ಎಂದು ಎಚ್ಚರ ವಹಿಸೋಣ. ವಾಗ್ದಾನ ಇದೆಯಲ್ಲ ಎಂಬುದಾಗಿ ಹಗುರವಾಗಿ ನಾನು ತಿಳ್ಕೊಳ್ಬಾರ್ದು, ನಾನು ಭಾವಿಸ್ಕೋಬಾರ್ದು. ಅದರ ಬದಲು ಎಚ್ಚರಿಕೆಯನ್ನು ನಾನು ವಹಿಸಬೇಕು. ಆ ರೀತಿಯಾಗಿ ಎಚ್ಚರಿಕೆಯನ್ನು ನಾನು ವಹಿಸಿದಾಗ ಏನಾಗ್ತದೆ, ವಿಶ್ರಾಂತಿಯ ಜೀವನಕ್ಕೆ ನಾನು ಬಾಧ್ಯನಾಗ್ತೇನೆ. ಮೂರನೇದಾಗಿ ವಿಶ್ವಾಸ, ಫೇತ್. ಎರಡನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 2ನೇ ವಚನದಲ್ಲಿ, ಇಸ್ರಾಯೇಲರಿಗೆ ಸುವಾರ್ತೆ ಸಾರೋಣವಾಯಿತಂತೆ, ಅದೇ ರೀತಿಯಾಗಿ ನಮಗೂ ಕೂಡ ಆ ಸುವಾರ್ತೆ ಸಾರಿ ಹೇಳಲಾಯಿತು. ಆದರೆ ಒಂದು ಸಮಸ್ಯೆ, ಕೇಳಿದವರು ವಿಧೇಯರಾದವರ ನಂಬಿಕೆಯಲ್ಲಿ ಭಾಗವಹಿಸದೇ ಹೋದದ್ದರಿಂದ ಸಾರಿದ ವಾಕ್ಯವು ಇಸ್ರಾಯೇಲರಿಗೆ ಪ್ರಯೋಜನವಾಗಲಿಲ್ಲ. ಎಷ್ಟೊಂದು
ಉದಾಹರಣೆಗೆ ಯೆಹೋವನಿಂತೆನ್ನುತ್ತಾನೆ ಎಂಬ ಪದ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಪಂಚಗ್ರಂಥದಲ್ಲಿ 560 ಬಾರಿ ಬರ್ತದೆ, 560 ಟೈಮ್ಸ್. ಒಟ್ಟು ಎಷ್ಟು ಸಾರಿ ಕರ್ತನ ಇಂತೆಂದೆನು, ಕರ್ತನ ವಾಕ್ಯವು ಇಂತಿಂಥವರಿಗೆ ಬಂತು, ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಸೋ ಅಂಡ್ ಸೋ, ಈ ರೀತಿಯಾಗಿ ಬಂದಂಥ ಪದಗಳು ಸುಮಾರು 2000ಕ್ಕಿಂತಲೂ ಹೆಚ್ಚು ಬಾರಿ ಬರುತ್ತದೆ. ಆ ರೀತಿಯಾಗಿ ಬಂದಿದ್ದಾಗ್ಯೂ, ಸುವಾರ್ತೆ ಅವರಿಗೆ ಸಾರಿದ್ದಾಗ್ಯೂ, ಇಸ್ರಾಯೇಲರಿಗೆ ಸಾರಿದ ವಾಕ್ಯವು ಅವರಿಗೆ ಪ್ರಯೋಜನವಾಗಲಿಲ್ಲ. ಎಂಥ ವಿಷಾದಕರವಾದಂಥ ಒಂದು ಕಾಮೆಂಟ್ರಿ, ವಿಮರ್ಶೆ ಇದಾಗಿದೆ. ಇದು ನನ್ನ ಜೀವನದ ಬಗ್ಗೆ ಆ ರೀತಿಯಾಗಿರಬಾರ್ದು. ಆ ರೀತಿಯಾಗಿರಬಾರ್ದು ಅಂತ ಹೇಳಿದ್ರೆ ಎಚ್ಚರಿಕೆಯನ್ನು ನಾವು ವಹಿಸಬೇಕು ಮತ್ತು ದೇವರಿಗೆ ಪ್ರಾರ್ಥಿಸಬೇಕು. ದೇವರೇ, ನಾನು ನಂಬಿಕೆಯಲ್ಲಿ ಭಾಗವಹಿಸುವಂತೆ ಸಹಾಯ ಮಾಡು. ಕೇಳಿದ ವಾಕ್ಯಕ್ಕೆ ನನ್ನ ನಂಬಿಕೆಯನ್ನು ಮಿಶ್ರಯಿಸಿ ಅದರಿಂದ ಪ್ರಯೋಜನ ಪಡ್ಕೊಳ್ಳುವಂತೆ ಕೃಪೆ ಕೊಡು, ಸಹಾಯ ಮಾಡು. ನಾನು ನಿಸ್ಸಹಾಯಕನಂತ ಹೇಳ್ಬಿಟ್ಟು ನಾವು ದೇವರಿಗೆ ಮೊರೆ ಇಡುವಾಗ ದೇವರು ಸಹಾಯ ನಿಶ್ಚಯವಾಗಿ ಮಾಡ್ತಾರೆ. ಮತ್ತು ವಿಶ್ರಾಂತಿಯಲ್ಲಿ ನಾವು ಸೇರುವೆವು. 3ನೇ ವಚನದ 2ನೇ ಭಾಗದಲ್ಲಿ ಆ ಮಾತನ್ನು ನಾವು ನೋಡ್ತೀವಿ. ಅಂದ ಹಾಗೆ ನಾವು ಏನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಿಂದ ವಿಶ್ರಾಂತಿ ಜೀವನದ 14 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೀವಿ. ಅದರಲ್ಲಿ ಈಗ 4ನೇ ರಹಸ್ಯವನ್ನು ನಾವು ನೋಡಿಕೊಳ್ಳೋಣ ಬನ್ನಿರಿ. ಅಲ್ಲಿ ಯೆಹೋಶುವನ ಬಗ್ಗೆ ಇಬ್ರಿಯ ಗ್ರಂಥಕರ್ತನು ಯೆಹೋಶುವನ ಬಗ್ಗೆ 8ನೇ ವಚನದಲ್ಲಿ ಹೇಳಿಬಿಟ್ಟು, ಯೆಹೋಶುವನು ಅವರನ್ನು ಆ ವಿಶ್ರಾಂತಿಯಲ್ಲಿ ಸೇರಿಸಿದ್ದಾದರೆ ದೇವರು ಬೇರೊಂದು ದಿವಸವನ್ನು ಕುರಿತು ಹೇಳುತ್ತಿರಲಿಲ್ಲ. ಒಳ್ಳೆಯ ಲಾಜಿಕ್ ಇದು, ಒಳ್ಳೆಯ ತರ್ಕಶಾಸ್ತ್ರಬದ್ಧವಾದಂಥ ರೀತಿಯಲ್ಲಿ ಈ ಇಬ್ರಿಯ ಗ್ರಂಥಕರ್ತನು ಮಾತಾಡ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಈಗಾಗಲೇ ಇಸ್ರಾಯೇಲರನ್ನು ಯೆಹೋಶುವನು ಆ ಒಂದು ವಾಗ್ದಾನ ದೇಶದಲ್ಲಿ ಅಥವಾ ವಿಶ್ರಾಂತಿಯ ದೇಶದಲ್ಲಿ ಸೇರಿಸಿದ್ದು ಆಯಿತು. ಆದರೆ ಬೇರೊಂದು ದಿವಸ ಇದೆ, ಇನ್ನೊಂದು ದಿನ ಇದೆ ಎಂಬುದಾಗಿ ಮಾತನಾಡುವಾಗ ಅದು ಯೆಹೋಶುವನು ಇಸ್ರಾಯೇಲರನ್ನು ಕಾನಾನ್ ದೇಶದಲ್ಲಿ ಸೇರಿಸಿದ್ದಕ್ಕೆ ಅನ್ವಯಿಸುವಂಥದ್ದಲ್ಲ, ಪರಿಮಿತಿಯಾಗಿರುವಂಥದ್ದಲ್ಲ, ಪ್ರತ್ಯೇಕವಾಗಿರುವಂಥದ್ದಲ್ಲ. ಇನ್ನೊಂದು ದಿನ ಅಂತ ಹೇಳಿದ ಮೇಲೆ ದೇವರು ಇನ್ನೊಂದು ದಿನ ವಿಶ್ರಾಂತಿಯಲ್ಲಿ ನಡೆಸಬೇಕೆಂಬುದಾಗಿ ಹೇಳ್ತಿದ್ದಾನೆ. ಅದು ಯಾವ ದಿನ ನೋಡಿಕೊಳ್ಳೋಣ ಬನ್ನಿರಿ. ಇಬ್ರಿಯ 4ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ, ಆದ್ದರಿಂದ ದೇವಜನರಿಗೆ ಸಬ್ಬತ್ ಎಂಬ ವಿಶ್ರಾಂತಿಯು ಇನ್ನೂ ಇದೆ. ಹಾಗಾದರೆ ಈ ವಿಶ್ರಾಂತಿ ಅನ್ನುವಂಥದ್ದು ಅಥವಾ ಸಬ್ಬತ್ ಅನ್ನುವಂಥದ್ದು ಇಸ್ರಾಯೇಲರೊಂದಿಗೆ ಮುಗಿದು ಹೋಗಲಿಲ್ಲ, ಕಾನಾನ್ ದೇಶದಲ್ಲಿ ಮುಗಿದು ಹೋಗಲಿಲ್ಲ, ಇನ್ನೂ ಇದೆ. ಯಾರಿಗೆ? ದೇವಜನರಿಗೆ. ಏನದು, ಹೇಗೆ ಅದು, ಮುಂದೆ ನೋಡಿಕೊಳ್ಳೋಣ ಬನ್ನಿರಿ. ಈಗಾಗಲೇ 5 ರಹಸ್ಯಗಳನ್ನು ನಾವು ನೋಡಿಕೊಂಡಿದ್ವಿ. ವಿಶ್ರಾಂತಿ ಜೀವನಕ್ಕೆ 5 ರಹಸ್ಯಗಳು. ಇನ್ನೂ ಕೂಡ ಉಳಿದಂಥವುಗಳನ್ನು ನಾವು ನೋಡಿಕೊಳ್ಳೋಣ ಬನ್ನಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇನ್ನೊಂದು ಮಾತು ಭಾಳ ಚೆನ್ನಾಗಿ ಹೇಳಿದೆ. ಅದೇನೆಂದರೆ, ದೇವರು ತನ್ನ ಸೃಷ್ಟಿಯ ಕಾರ್ಯವನ್ನು ಮುಗಿಸಿ ವಿಶ್ರಾಂತಿ ಪಡೆದಂತೆ ದೇವರ ವಿಶ್ರಾಂತಿಯನ್ನು ಪಡೆದವರು ಸಹ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ, ಸೀಸ್ ಫ್ರಮ್ ಅವರ್ ಓನ್ ವರ್ಕ್ಸ್. ಕೆಲವು ಸಾರಿ ನಮ್ಮದೇ ಆದ ಕೆಲಸಗಳನ್ನು, ನಮ್ಮದೇ ಆದ ಯೋಚನೆಗಳು, ನಮ್ಮದೇ ಆದಂಥ ಉದ್ದೇಶಗಳು, ನಮ್ಮದೇ ಆದಂಥ ಸ್ವಾರ್ಥ ಕೇಂದ್ರಿತವಾದಂಥ ತೀರ್ಮಾನಗಳು, ಉದ್ದೇಶಗಳು, ಅವುಗಳನ್ನು ಮಾಡ್ತೀವಿ. ಆ ರೀತಿಯಾಗಿ ಮಾಡುವಾಗ ಅವಿಶ್ರಾಂತಿಗೆ ನಾವು ಒಳಗಾಗ್ತೀವಿ. ಆದರೆ ನಮ್ಮದೇ ಆದ ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳದೆ ಜ್ಞಾನೋಕ್ತಿ 3, 5, 6 ಪ್ರಕಾರವಾಗಿ ನಾವು ಜೀವಿಸುವಾಗ ಏನಾಗ್ತದೆ,
ನಾವು ವಿಶ್ರಾಂತಿಯಲ್ಲಿ ಸಾಕ್ತೇವೆ. 7ನೇದಾಗಿ ಇನ್ನೊಂದು ಸಂಗತಿಯನ್ನು ಇಬ್ರಿಯ 4:11 ಅದೇನಂತ ಹೇಳಿದರೆ ಪ್ರಯತ್ನಿಸುವುದು. ಇದು 7ನೇ ರಹಸ್ಯ. ಯಾವುದಕ್ಕೆ 7ನೇ ರಹಸ್ಯ ಅಂತ ಹೇಳ್ಬಿಟ್ಟು ನೋಡುವಾಗ ವಿಶ್ರಾಂತಿ ಜೀವನಕ್ಕೆ 7ನೇ ರಹಸ್ಯ. ಅದು ಏನಂತ ಹೇಳ್ಬಿಟ್ಟು ನೋಡೋದಾದರೆ ಆ ವಿಶ್ರಾಂತಿಯನ್ನು ಪಡೆಯಲು ನಾವು ಪ್ರಯತ್ನಿಸೋಣ. ವಿ ಮಸ್ಟ್ ಅಟೆಂಪ್ಟ್ ಟು ಎಂಟರ್ ಇಂಟು ದಟ್ ರೆಸ್ಟ್. ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಿಂದ ನಾವು ಆ ವಿಶ್ರಾಂತಿಯ ಜೀವನದ 14 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. 14 ಸೀಕ್ರೆಟ್ಸ್. ಅದರಲ್ಲಿ ಈಗ 7 ರಹಸ್ಯಗಳು ಮುಗೀತು, ಇನ್ನು 7 ರಹಸ್ಯಗಳು ನಾವು ನೋಡಲಿಕ್ಕುಂಟು. ಬನ್ನಿರಿ 8ನೇ ರಹಸ್ಯಕ್ಕೆ ಹೋಗೋಣ. ಇದ್ದಕ್ಕಿದ್ದಂತೆ ಇಬ್ರಿಯ ಗ್ರಂಥಕರ್ತನು 4ನೇ ಅಧ್ಯಾಯ 12ನೇ ವಚನದಲ್ಲಿ ದೇವರ ವಾಕ್ಯದ ಬಗ್ಗೆ ಮಾತನಾಡುವುದನ್ನು ಗಮನಿಸ್ತೇವೆ. ಹಾಗಾದರೆ ನಾವು ವಿಶ್ರಾಂತಿಯ ಜೀವನಕ್ಕೆ ಸಾಗಬೇಕಾದರೆ ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್. ಯಾಕೆ ದೇವರ ವಾಕ್ಯ ನಮಗೆ ಅಗತ್ಯ? ವಿಶ್ರಾಂತಿಗೆ ಮತ್ತು ದೇವರ ವಾಕ್ಯಕ್ಕೆ ಏನು ಸಂಬಂಧ ಎಂಬುದಾಗಿ ಯೋಚನೆ ಮಾಡುವುದಾದರೆ, ದೇವರ ವಾಕ್ಯವು ಸಜೀವವಾದದ್ದು, ಕ್ರಿಯಾತ್ಮಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಹರಿತವಾದದ್ದು, ಪ್ರಾಣ ಮತ್ತು ಆತ್ಮಗಳ ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟರ ಮಟ್ಟಿಗೆ ಛೇದಿಸುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸಿ ತೀರ್ಪು ನೀಡುವಂಥದ್ದಾಗಿದೆ. ಆದ ಕಾರಣ ಅವು ದೇವರ ವಾಕ್ಯ ನಮ್ಮ ಮನಸ್ಸಿನಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಪ್ರಾಣದಲ್ಲಿ, ನಮ್ಮ ಕೀಲು, ನಮ್ಮ ಮಜ್ಜೆ, ನಮ್ಮ ಹೃದಯದ ಆಲೋಚನೆ, ಉದ್ದೇಶ ಇವೆಲ್ಲಗಳಲ್ಲಿ ದೇವರ ವಾಕ್ಯವು ಆ್ಯಕ್ಟಿವ್ ಆಗಿ ಕಾರ್ಯ ಮಾಡುವಾಗ ವಿಶ್ರಾಂತಿ. ಮೊನ್ನೆ ಆ ರೀತಿಯಾಗಿ ಆಯಿತು. ಎರಡು ದಿನಗಳ ಹಿಂದೆ ಯಾವುದೋ ಒಂದು ಅನಾಹುತದ ಬಗ್ಗೆ, ಆಕ್ಸಿಡೆಂಟದ ವಿಷಯದಲ್ಲಿ ಸೀರಿಯಸ್ ಸುದ್ದಿ ನನಗೆ ಬಂತು. ಆವಾಗ ನಾನು ದೇವರ ವಾಕ್ಯವನ್ನು ಸ್ವಲ್ಪ ಓದ್ತಾ ಇರುವಾಗ ಆ ದೇವರ ವಾಕ್ಯ ವಿಶ್ರಾಂತಿಯನ್ನು ನನ್ನ ಮನಸ್ಸಿಗೆ ತಂದಿತು. 9ನೇದಾಗಿ ನಾವು ಆತ್ಮಿಕ ಅಂದರೆ ವಿಶ್ರಾಂತಿಯ ಜೀವನಕ್ಕೆ ಸೇರಬೇಕಾದರೆ ಕೆಲವು ರಹಸ್ಯಗಳಿದೆ. ಅದರಲ್ಲಿ ಈಗ 9ನೇ ರಹಸ್ಯಕ್ಕೆ ಹೋಗೋಣ. 13ನೇ ವಚನ, ಇಬ್ರಿಯ 4:13 ನಾವು ಲೆಕ್ಕ ಒಪ್ಪಿಸಬೇಕಾಗಿರುವ ದೇವರ ದೃಷ್ಟಿಗೆ ಸಮಸ್ತವು ಬಹಿರಂಗವಾದದ್ದು, ಬಯಲಾದದ್ದಾಗಿಯೂ ಅದೇ. ಆದುದರಿಂದ ಆತನ ಸೃಷ್ಟಿಯಲ್ಲಿ ಆತನ ದೇವರ ದೃಷ್ಟಿಗೆ ಮರೆಯಾದದ್ದು ಯಾವುದೂ ಇಲ್ಲ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ನಾವು ನೆನೆಸುವ, ನಾವು ಮಾಡುವ, ನಾವು ಯೋಚಿಸುವ ಎಲ್ಲ ಆಲೋಚನೆಗಳು, ಎಲ್ಲ ಕೃತ್ಯಗಳನ್ನು ದೇವರು ಬಲ್ಲಾತನಾಗಿದ್ದಾನೆ. ಆತನಿಗೆ ಮರೆಯಾದದ್ದು ಒಂದೂ ಇಲ್ಲ. ಯಾಕಂದರೆ ಆತನಿಗೆ ನಾವು ಲೆಕ್ಕ ಒಪ್ಪಿಸಬೇಕಾಗಿದ್ದೇವೆ. ಈ ಒಂದು ಗ್ರಹಿಕೆ ವಿಶ್ರಾಂತಿಗೆ ನಮ್ಮನ್ನು ನಡೆಸ್ತದೆ. ಹೌದು, ಅದರ ಬಗ್ಗೆ ಹೆಚ್ಚಾಗಿ ನನಗೆ ಗೊತ್ತಿಲ್ಲ, ದೇವರಾತ ನಮಗೆ ತಿಳಿಸಲಿ. 10ನೇದಾಗಿ ಮಹಾಯಾಜಕ. ಯಾವ ರೀತಿಯಾಗಿ ನಾವು ವಿಶ್ರಾಂತಿಯ ಜೀವನಕ್ಕೆ ಸಾಗಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇರುವಾಗ ಇಬ್ರಿಯ 4:14 ಆಕಾಶಗಳನ್ನು ದಾಟಿ ಹೋದ ದೇವಪುತ್ರ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕರು ನಮಗಿರುವುದರಿಂದ ಭಾಳ ಒಂದು ಹೆಮ್ಮೆಯ ವಿಷಯ, ಕುತೂಹಲಕಾರಿಯಾದಂಥ ವಿಷಯ. ನಮಗೆ ಮಹಾಯಾಜಕರಾದ ಯೇಸು ಸ್ವಾಮಿ ಇದ್ದಾರೆ. ಆತನ ಮುಖಾಂತರವಾಗಿ ನಾವು ವಿಶ್ರಾಂತಿಯಡೆಗೆ ಸಾಗತಕ್ಕದ್ದು. ಯಾಕಂದರೆ ಕಷ್ಟಪಡುವವರೇ ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು. ಹೌದು, ಮಹಾಯಾಜಕನು ಯಾವ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಮಹಾಪವಿತ್ರ ಸ್ಥಳಕ್ಕೆ, ಅತಿ ಪವಿತ್ರ ಸ್ಥಳಕ್ಕೆ, ದೇವರ ಸನ್ನಿಧಾನಕ್ಕೆ ಸಾಕ್ತಿದ್ರು, ಅದೇ ರೀತಿಯಾಗಿ ನಮ್ಮ ಮಹಾಯಾಜಕನಾದ ಯೇಸು ಕೂಡ ನಮ್ಮನ್ನು ತಂದೆಯ ಸಮ್ಮುಖದಲ್ಲಿ, ಸನ್ನಿಧಾನದಲ್ಲಿ, ಮಹಾಪವಿತ್ರ ಸ್ಥಳದಲ್ಲಿ
ನಡೆಸಿಕೊಂಡು ಹೋಗತಕ್ಕ ಮಹಾಯಾಜಕರು ಆಗಿದ್ದಾರೆ. ಸರಿ, ನಾವು ಏನು ನೋಡ್ತಾ ಇದ್ದೀವಿ ಎಂಬುದಾಗಿ ಹೇಳ ಬಯಸ್ತೇನೆ. ಅದೇನಂತ ಹೇಳಿದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಿಂದ ನಾವು ವಿಶ್ರಾಂತಿ ಜೀವನದ 14 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೀವಿ. ವಿಶ್ರಾಂತಿ ಜೀವನದ 14 ರಹಸ್ಯಗಳು. ಅದರಲ್ಲಿ 11ನೇ ರಹಸ್ಯ ಏನೆಂಬುದಾಗಿ ನೋಡಿಕೊಳ್ಳುವಾಗ, ನಾವು ನಮಗಿರುವುದರಿಂದ, ಈ ಮಹಾಯಾಜಕ ನಮಗಿರುವುದರಿಂದ ನಾವು ಅರಿಕೆ ಮಾಡುವ ವಿಶ್ವಾಸವನ್ನು ಬಿಗಿಯಾಗಿ ಹಿಡಿಯೋಣ. ವಾವ್! ಹೌದು, ಅರಿಕೆ ಮಾಡುವ ವಿಶ್ವಾಸ, ಅದನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು? ಬಿಗಿಯಾಗಿ ಹಿಡಿಯೋಣ. ಆ ರೀತಿಯಾಗಿ ಬಿಗಿಯಾಗಿ ಹಿಡಿಯುವಾಗ ಏನಾಗ್ತದೆ? ವಿಶ್ರಾಂತಿಯ ಜೀವನಕ್ಕೆ ನಾವು ಸಾಕ್ತೇವ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 14ನೇ ವಚನದ 2ನೇ ಭಾಗ ನಾವು ನೋಡುವುದಾದರೆ, ನಮಗೆ ಶ್ರೇಷ್ಠ ಮಹಾಯಾಜಕನಿರುವುದರಿಂದ ನಾವು ಅರಿಕೆ ಮಾಡುವ ವಿಶ್ವಾಸವನ್ನು ಬಿಗಿಯಾಗಿ ಹಿಡಿಯೋಣ. 12ನೇ ರಹಸ್ಯ, ಇದು ಭಾಳ ಚೆನ್ನಾಗಿದೆ. ನಮಗಿರುವ ಮಹಾಯಾಜಕ ನಮ್ಮ ಬಲಹೀನತೆಗಳನ್ನು ಕುರಿತು ಅನುತಾಪವಿಲ್ಲದವರಲ್ಲ. ಹಾಗಾದರೆ ಅನುತಾಪ ಪಡ್ತಾರೆ. ವಾವ್! ಎಂಥ ಮಾತಿದು! ವಿ ಹ್ಯಾವ್ ಎ ಹೈ ಪ್ರೀಸ್ಟ್ ಹೂ ಸಿಂಪಥೈಸಸ್ ವಿತ್ ಅಸ್. ಅನುತಾಪ ಪಡುವ ಆತನು. ಯಾಕಂತ ಹೇಳಿದರೆ, ನಮ್ಮ ಬಲಹೀನತೆಗಳನ್ನು ಬಲ್ಲ ಆತನಾಗಿರುವುದರಿಂದ, ಹೌದು, ಈ ವ್ಯಕ್ತಿ ಬಲಹೀನತೆ ಇದೆ ಎಂಬುದಾಗಿ ಅನುತಾಪ ಪಡುವ ಆತನಾಗಿದ್ದಾನೆ. ಯಾಕೆ ಆತನು ಅನುತಾಪ ಪಡುವಂಥ ವ್ಯಕ್ತಿ ಎಂಬುದಾಗಿ ಇಬ್ರಿಯ 4:15 ಒಂದು ಮಾತಿದೆ. ಅದು ನನ್ನ ಆತ್ಮಿಕ ತಂದೆ ನನಗೆ ಹೇಳಿಕೊಟ್ಟಿದ್ದು, ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದ್ರೆ, ಯೇಸು ಸ್ವಾಮಿ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಯ ಅನುಭವಕ್ಕೆ ಎಕ್ಸ್ಪೋಸ್ ಆದರು. ಶೋಧನೆ ಬಂತು ಅಂತ ಹೇಳ್ಬೋದು. ನಮ್ಮ ಹಾಗೆ ಸರ್ವ ವಿಷಯದಲ್ಲಿ ಯೇಸು ಕರ್ತನಿಗೆ ಶೋಧನೆ ಬಂತು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಹಾಗಾದರೆ ಒಂದು ರೀತಿಯಿಂದ ನಾವು ಈ ಹೇಳಿಕೆಯನ್ನು ಹೇಳ್ಬೋದು. ಅದೇನೆಂದರೆ, ಟೆಂಪ್ಟೇಷನ್ ಈಸ್ ನಾಟ್ ಸಿನ್. ಶೋಧನೆ ಪಾಪವಲ್ಲ ಎಂಬುದಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶೋಧನೆಯ ಅನುಭವವನ್ನು ಹಾದು ಹೋದನು, ಶೋಧನೆಯನ್ನು ಎದುರಿಸಿದನು, ಶೋಧನೆಯನ್ನು ಅನುಭವ ಪೂರ್ವಕವಾಗಿ ಮಾಂಸ ರೂಪದಲ್ಲಿ ನರನಾಗಿ ಬಂದ ಆತನಿಗೆ ಶೋಧನೆಯಾಯಿತು. ಆದರೆ ಶೋಧನೆಗೆ ಒಳಗಾಗಲಿಲ್ಲ, ಶೋಧನೆಗೆ ಆತನು ಒಳಪಡಲಿಲ್ಲ, ಪಾಪ ಮಾತ್ರ ಮಾಡಲಿಲ್ಲ. 13ನೇದಾಗಿ ಕರುಣೆ. 13ನೇ ರಹಸ್ಯ, ನಾವು ವಿಶ್ರಾಂತಿಯ ಜೀವನಕ್ಕೆ ಸೇರಬೇಕಾದರೆ ಕರುಣೆ. 16ನೇ ವಚನ ಇಬ್ರಿಯ 4:16 ನಾವು ಕರುಣೆಯನ್ನು ಹೊಂದುವಂತೆ ತಕ್ಕ ಸಮಯದಲ್ಲಿ ಕರುಣೆ ನಮಗೆ ಬೇಕು. ವಿ ನೀಡ್ ಮರ್ಸಿ ಆಫ್ ಗಾಡ್. ಅದು ನಮಗೆ ನಮ್ಮ ಮಹಾಯಾಜಕನಿಂದ ನಮಗೆ ಲಭ್ಯ. ಕೊನೆಯದಾಗಿ ಅದೇ 16ನೇ ವಚನದಲ್ಲಿ ಕರುಣೆ ಅಷ್ಟೇ ಅಲ್ಲ, ಕೃಪೆ. ತಕ್ಕ ಸಮಯದಲ್ಲಿ ಸಹಾಯ ಮಾಡುವ ಕೃಪೆಯನ್ನು ಪಡೆಯುವಂತೆ ಧೈರ್ಯದಿಂದ ಕೃಪಾಸನದ ಮುಂದೆ ಅಥವಾ ಕೃಪಾಸನದ ಬಳಿಗೆ ಬರೋಣ. ಯಾವಾಗ ನಾವು ಕೃಪಾಸನದ ಬಳಿಗೆ ಬರ್ತೀವೋ ಆಗ ವಿಶ್ರಾಂತಿ. ಇದರ ಬಗ್ಗೆ ಹೆಚ್ಚಾಗಿ ನನಗೆ ಗೊತ್ತಿಲ್ಲ, ಪ್ರಕಟಣೆ ಇಲ್ಲ, ಆದರೆ ತಿಳಿಯ ಬಯಸ್ತೇನೆ. ದೇವರಾತ್ಮನು ಈ ಮಾತುಗಳನ್ನು ಪ್ರಕಟಣೆಯಾಗಿ, ಅನುಭವವಾಗಿ
ಅಭಿಷೇಕವಾಗಿ ನಮ್ಮ ಜೀವನದಲ್ಲಿ ದಯಪಾಲಿಸುವಂತೆ ನಾವು ಮುಂದಕ್ಕೆ ಸಾಗತಕ್ಕದ್ದು. ಹೌದು, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಿಂದ ನಾವು ಏನನ್ನು ಅಧ್ಯಯನ ಮಾಡಿಕೊಂಡಿದ್ದೀವಿ ಅಂತ ಹೇಳಿದರೆ, ವಿಶ್ರಾಂತಿ ಜೀವನ. ವಿಶ್ರಾಂತಿ ಜೀವನವನ್ನು ನಾವು ಜೀವಿಸಬೇಕಾದರೆ 14 ರಹಸ್ಯಗಳು. ಈ 14 ರಹಸ್ಯಗಳು ಒಂದೊಂದನ್ನು ನಾವು ನೋಡಿಕೊಂಡಿದ್ದೇವೆ. ಹೌದು, ಈ ವಿಶ್ರಾಂತಿಯ ಅನುಭವವನ್ನು ಭೂಲೋಕದಲ್ಲಿ ನಾವು ಅನುಭವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಿಂದ ನಾವು ವಿಶ್ರಾಂತಿ ಜೀವನದ 14 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.